ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆ ಯಾವ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, PGCET MBA ಮತ್ತು MCA 2026 ಪರೀಕ್ಷೆ ಹತ್ತಿರ ಆಗ್ತಾ ಇದೆ. ತುಂಬಾ ಜನ ಸ್ಟೂಡೆಂಟ್ಸ್ಗೆ ಗೊಂದಲ ಇದೆ. ಯಾಕಂದ್ರೆ ಕುವೆಂಪು ಯೂನಿವರ್ಸಿಟಿಯ ಸೆಮಿಸ್ಟರ್ ಎಕ್ಸಾಮ್ಸ್ ಹತ್ತಿರ ಬರ್ತಾ ಇದೆ. ಆಲ್ರೆಡಿ ಶೆಡ್ಯೂಲ್ನ ಅನೌನ್ಸ್ ಮಾಡಿದ್ದಾರೆ. ಹಾಗೆ ಅದರ ನಡುವೆನೇ PGCET ಎಕ್ಸಾಮ್ ಇದೆ. ಸೊ ಸುಮಾರು ಜನಕ್ಕೆ ಅವತ್ತೇ ಎಕ್ಸಾಮ್ ಆಗುತ್ತಾ ಸರ್, ಪೋಸ್ಟ್ಪೋನ್ ಆಗುತ್ತಾ ಸರ್ ಅನ್ನೋ ಒಂದು ಗೊಂದಲ ಇದೆ. ಇನ್ನೊಂದಿಷ್ಟು ಜನಕ್ಕೆ ಸರ್ ಹೇಗೆ ಪ್ರಿಪೇರ್ ಆಗಬೇಕು, ಯಾಕಂದ್ರೆ ಡಿಗ್ರಿ ಎಕ್ಸಾಮ್ಸ್ ಇದೆ, ಅದು ಕೂಡ ಇಂಪಾರ್ಟೆಂಟು, 6 ಸೆಮಿಸ್ಟರ್ ಮಾರ್ಕ್ಸು, ಹಾಗೇನೆ PGCET ಕೂಡ ಇಂಪಾರ್ಟೆಂಟು. ಸೊ ಹಾಗಾದ್ರೆ ಹೇಗೆ ಓದಬೇಕು, ಹಾಗೆ ಹಲವಾರು ಸ್ಟೂಡೆಂಟ್ಸಿಗೆ GK ಮತ್ತು ಇಂಗ್ಲಿಷ್ ಒಂದು ರೀತಿ ಭೂತದ ರೀತಿ ಆಗ್ಬಿಟ್ಟಿದೆ. ಯಾಕಂತಂದ್ರೆ GK ನ ಹೇಗೆ ಓದಬೇಕು, ಇನ್ನು ಇವಾಗ ಸ್ಟಾರ್ಟ್ ಮಾಡಬೇಕಾ, ಹಾಗಾದ್ರೆ ಏನ್ ಮಾಡಬೇಕು ಅಂತ ತುಂಬಾ ಗೊಂದಲದಲ್ಲಿದ್ದೀರಾ. ಸೊ ನಿಮ್ಗೆಲ್ಲರಿಗೂ ಕೂಡ ಭರವಸೆ ಕೊಡ್ಲಿಕ್ಕೆ, ಸೊ ನಿಮ್ಮೆಲ್ಲರಿಗೂ ಕೂಡ ಹೋಪ್ ಕೊಡ್ಲಿಕ್ಕೆ ನಾನು ಬಂದಿದ್ದೀನಿ ಸ್ನೇಹಿತರೆ. ಸೊ ಇವತ್ತಿನ ಒಂದು ವಿಡಿಯೋ ಕ್ಲಾಸ್ ನಲ್ಲಿ ನಾನು ನಿಮಗೆ ಮಾಸ್ಟರ್ ಪ್ಲಾನ್ ಅನ್ನ ಹೇಳ್ಕೊಡ್ತೀನಿ, ಹೌ ಟು ಸ್ಟಡಿ ಅಂತ PGCET ಎಕ್ಸಾಮ್ಸ್ಗೆ. ಸೊ ಇರುವಂತಹ ಸಮಯದಲ್ಲಿ ಅಕಸ್ಮಾತ್ ಇನ್ನೊಂದು 10 days ಎಕ್ಸಾಮ್ ಪೋಸ್ಟ್ಪೋನ್ ಆದರೂ ಕೂಡ, ಆಗದೇ ಇದ್ರೂ ಕೂಡ, ಸೊ ನಿಮಗೆ ಯಾವ ರೀತಿ ಅದನ್ನು ಶೆಡ್ಯೂಲ್ ಮಾಡಿ ಓದಬೇಕಂತ ಹೇಳಿಬಿಟ್ಟು ನಾನು ನಿಮಗೆ ಅದನ್ನು ಹೇಳ್ಕೊಡ್ತೀನಿ. ಸೊ ಸ್ನೇಹಿತರೆ, ಮೊದಲನೇದು ಎಕ್ಸಾಮ್ ಡೇಟ್ ಅದು ಕನ್ಫರ್ಮ್ಡಾ ಅಂತ ಒಂದ್ರ ಬಗ್ಗೆ ಒಂಚೂರು ಮಾತಾಡೋಣ. ನಂತರದಲ್ಲಿ ಹೌ ಟು ಸ್ಟಡಿ ಇನ್ ರಿಮೈನಿಂಗ್ ಡೇಸ್ ಅನ್ನೋದನ್ನ ಕಲಿತಾ ಹೋಗೋಣ. ಸೊ ಸ್ನೇಹಿತರೆ, ಹಾಗೇನು ಹೇಳ್ದಂಗೆ ಅಚೀವರ್ ಸಂಸ್ಥೆಗೆ ಇದು ಹೊಸದಲ್ಲ, 11 ವರ್ಷದ ಸಂಸ್ಥೆ ಆಗಿದೆ. ಅದರ ಪ್ರತಿ ವರ್ಷ ಒಳ್ಳೆ ರ್ಯಾಂಕ್ ಬಂದಿದೆ. ಸೊ ಇದು 2025ನೇ ಸಾಲಿನ ರ್ಯಾಂಕ್ಸ್ ನೀವು ನೋಡ್ಬೋದು, 24ನೇ ಸಾಲದು ನೋಡ್ಬೋದು, 23ನೇ ಸಾಲದು ನೋಡ್ಬೋದು, ಹಾಗೆ 2020 ಟಾಪ್ ರ್ಯಾಂಕರ್ಸ್ ನೀವು ನೋಡ್ಬೋದು. ಸೊ ಹಾಗೆ ಪ್ರತಿ ವರ್ಷನೂ ಕೂಡ ನಾವು ಲೆಸ್ ದ್ಯಾನ್ 1000 ರ್ಯಾಂಕ್ಸ್, ಲೆಸ್ ದ್ಯಾನ್ 500 ರ್ಯಾಂಕ್ಸ್ ಅನ್ನ ತೆಗೆದಿರೋಂಥದ್ದು. ಸೊ ಹಾಗಾದ್ರೆ ನೇರವಾಗಿ ಬರೋದಾದ್ರೆ 2026 PGCET ಎಕ್ಸಾಮ್ ಯಾವಾಗ ಅಂತ. ಸೊ ಮೊದಲು ಕೊಟ್ಟದ್ದ ಡೇಟ್ ಬಂದು 14 ಮೇ ಆಗಿತ್ತು. ಸೊ 14 ಮೇ ಇತ್ತು. ಬಟ್ ನಂತರ ಅದನ್ನ 10 days ಪೋಸ್ಟ್ಪೋನ್ ಮಾಡಿ 24 ಮೇ 2026ಗೆ ಭಾನುವಾರ ಬೆಳಗ್ಗೆ 10:30ಯಿಂದ 12:00ವರೆಗೆ MCA ಪರೀಕ್ಷೆ, ಮಧ್ಯಾಹ್ನ 2:30ಯಿಂದ 4:00ವರೆಗೆ MBA ಪರೀಕ್ಷೆ ಅಂತ ಹೇಳ್ಬಿಟ್ಟು ಏನು PGCET 2026 ಟೈಮ್ ಟೇಬಲ್ ಅಂತ KA ವೆಬ್ಸೈಟ್ನಲ್ಲಿ ಅಧಿಕೃತವಾಗಿ ಬಿಟ್ಟಿದ್ರು. ಸೊ ಇದೊಂದಾಗಿತ್ತು. ಸೊ ಇದನ್ನ 99% ಇದೇ ಡೇಟಿಗೆ ಎಕ್ಸಾಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅನ್ಕೊಂಡಿದ್ವಿ. ಸೊ ಆದರೆ ಏನು ಕುವೆಂಪು ಯೂನಿವರ್ಸಿಟಿ ಟೆಂಟೇಟಿವ್ ಎಕ್ಸಾಮ್ ಶೆಡ್ಯೂಲ್ ಬಂತು, ಅಥವಾ ಅದರಲ್ಲಿ 22ನೇ ತಾರೀಕು ಅಥವಾ 23ನೇ ತಾರೀಕೆ ಒಬ್ಬೊಬ್ಬರಿಗೆ ಎಕ್ಸಾಮ್ ಇದೆ ಎಲೆಕ್ಟಿವ್ದು. ಸೊ ಆ ರೀತಿ ಇರೋದ್ರಿಂದ ಸರ್ ಎಕ್ಸಾಮ್ ಆಗೇ ಆಗುತ್ತಾ ಅಂತಂದ್ರೆ ಹೌದು ಸರ್ ಆಗುತ್ತೆ. ಸೊ ಅದಕ್ಕೆ ನಾನು ನಿಮ್ಗೊಂದು ಅನಾಲಿಸಿಸ್ ತಗೊಬಂದಿದ್ದೀನಿ ನೋಡಿ. 2023ರಲ್ಲಿ ಸೆಪ್ಟೆಂಬರಿಗೆ ಆಗಿತ್ತು ಎಕ್ಸಾಮ್, 2024ರಲ್ಲಿ ಆಗಸ್ಟಿಗೆ ಆಗಿತ್ತು. ಸೊ ನೀವು ಇಲ್ಲಿ ಏನು ಪ್ಯಾಟರ್ನ್ ಅನ್ನ ನೀವು ನೋಡ್ಬೋದು ಅಂದ್ರೆ ಎವ್ರಿ ಇಯರ್ ಅರ್ಲಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ 2025 ಜೂನ್ನಲ್ಲಿ ಎಕ್ಸಾಮ್ ನಡೆದಿತ್ತು, ಅಂದ್ರೆ ಮೇನ ನಂತರ ಜೂನ್ನಲ್ಲಿ ನಡೆದಿತ್ತು, ಅಂದ್ರೆ ಸೆಮಿಸ್ಟರ್ ಎಕ್ಸಾಮ್ಸ್ ಮುಗಿದ ನಂತರ ಇತ್ತು. ಈ ಬಾರಿ ಮೇ 24 ಕೊಟ್ಟಿದ್ದಾರೆ. ಸೊ ಯಾಕೆ ಅರ್ಲಿ ಡೇಟ್ಸ್ನ ಕೊಡ್ತಾ ಇದ್ದಾರೆ ಅಂದ್ರೆ ಕೌನ್ಸಿಲಿಂಗ್ ಪ್ರೋಸೆಸ್ ಇರುತ್ತೆ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್, MBA ಅಕಾಡೆಮಿಕ್ ಕ್ಯಾಲೆಂಡರ್ಗೆ ಫಿಕ್ಸ್ ಆಗೋ ಥರ ನಿಮಗೆ ಇರುತ್ತೆ. ಸೊ ಹಾಗಾಗಿ ನಿಮಗೆ ಅರ್ಲಿ ಮಾಡ್ತಾ ಇದ್ದಾರೆ. ಸೊ ಮೇ 24 ಇದೆ. ಸೊ ಅಕಸ್ಮಾತ್ ಪೋಸ್ಟ್ಪೋನ್ ಆದರೆ 10 days ಪೋಸ್ಟ್ಪೋನ್ ಆಗ್ಬೋದು, ಬಿಟ್ಟರೆ ನಿಮ್ಮ ಸೆಮಿಸ್ಟರ್ ಎಕ್ಸಾಮ್ ಇದ್ದಾಗಲೇ ಎಕ್ಸಾಮ್ ಆಗುತ್ತೆ ಅನ್ನೋದನ್ನ ನೀವು ನಂಬಿಕೆಯಲ್ಲಿ ಇಟ್ಕೊಂಡಿರಬೇಕು. ಸೊ ಹಾಗಾದರೆ ಮೇ 24ಗೆ ಎಕ್ಸಾಮ್ ಆದರೆ ಅಂದರೂ ಕೂಡ ನೀವು ಅದಕ್ಕೆ ತಯಾರಾಗಿರಬೇಕು. ಸೊ ಇದಕ್ಕೆ ಸರ್ ಏನು ಹೇಳ್ತೀರಾ ಸರ್, ಪೋಸ್ಟ್ಪೋನ್ ಆಗುತ್ತೋ ಇಲ್ವೋ ಅಂತ ಹೇಳೋದಕ್ಕೆ, ಸೊ ನೋಡಿ ಇತ್ತೀಚೆಗೆ KA ವೆಬ್ಸೈಟ್ನಲ್ಲಿ 26 ಏಪ್ರಿಲ್ಗೆ ಒಂದು ಅರ್ಜಿ ನೋಂದಣಿ 30ರವರೆಗೆ ತೆರೆದಿರುತ್ತೆ, ಮತ್ತು ಪಾವತಿ ಸೌಲಭ್ಯವು 5 ಮೇ ತನಕ ಲಭ್ಯವಿರುತ್ತೆ ಅಂತ ಹೇಳಿಬಿಟ್ಟು ಹೊಸದಾಗಿ ಒಂದು ಲಿಂಕ್ ಅನ್ನ ಬಿಡಲಾಗಿತ್ತು. ಸೊ ಇದರಿಂದ ಬೇಸಿಸ್ ಮೇಲೆ ಅಪ್ಲಿಕೇಶನ್ ಇಷ್ಟಂಕ ಎಕ್ಸ್ಟೆಂಡ್ ಮಾಡಿರೋದು, 5 ಮೇ ತನಕ ಪಾವತಿಗೆ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಸೊ 24 ಮೇಗೆ ಎಕ್ಸಾಮ್ ಮಾಡ್ತಾರಾ, ಒಂದು 20 ಡೇಸಿಗೆ ಎಕ್ಸಾಮ್ ಮಾಡ್ತಾರಾ ಅಂತಂದ್ರೆ ನಿಮಗೆ ಹೇಳಲಿಕ್ಕೆ ಬರೋದಿಲ್ಲ. ಅವತ್ತೇ ಕೂಡ ಮಾಡ್ಬೋದು, ಅಥವಾ ಮ್ಯಾಕ್ಸಿಮಮ್ ಪೋಸ್ಟ್ಪೋನ್ ಆದರೆ 10 to 15 ಡೇಸ್ ಒಳಗೆ ಪೋಸ್ಟ್ಪೋನ್ ಆಗ್ಬೋದು. ಸೊ ಹಾಗಾಗಿ ನೀವು ಯಾವತ್ತಿಗೂ ಕೂಡ ರೆಡಿ ಇರಲೇಬೇಕಾಗತ್ತೆ. ಸೊ ಸೆಮ್ ಎಕ್ಸಾಮ್ಸ್ ಇರೋದ್ರಿಂದ ನಿಮಗೆ ಈ ಒಂದು 10-15 ಡೇಸ್ನಲ್ಲೇ ಪ್ರಿಪರೇಷನ್ ಮಾಡಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲೇ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಸ್ನೇಹಿತರೆ, ಒಂದು ಟೈಮ್ ಟೇಬಲ್, ಒಂದು ಡ್ರಾಫ್ಟ್ ಟೈಮ್ ಟೇಬಲ್ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಾನು ಮೇ 6 ಇಂದ ಇದನ್ನ ಹಾಕಿದ್ದೀನಿ. ಸೊ ನೀವು ಈ ವಿಡಿಯೋ ಕಂಟೆಂಟ್ ನೋಡೋ ಸತಿಗೆ ಮೇ 7, 8, 9 ಆಗಿರ್ಬೋದು. ಸೊ ಅಲ್ಲಿಂದ ನೀವು ಲೆಕ್ಕ ಹಿಡಿದ್ರು ಕೂಡ ಮೇ 24 ಅಂತಂದ್ರೆ ನೀವೇನು ಹಿಂದಿನ ದಿನ ತನಕ ಓದೋದಿಲ್ಲ. ಸೊ 23ನೇ ತಾರೀಕು ಅಂತ ನಾವು ಅನ್ಕೊಂಡ್ರು ಕೂಡ ಒಂದು ಲೆಸ್ ದ್ಯಾನ್ 15 ಡೇಸ್ ಇದೆ, 15ರಿಂದ 16 ದಿನ ಇದೆ. ಸೊ 16 ದಿನದಲ್ಲಿ ಹೇಗೆ ಓದಬೇಕಪ್ಪ, ಸೊ ಅದನ್ನ ಕಾನ್ಫಿಡೆಂಟ್ ಆಗಿ ಹೇಗೆ ಅಟೆಂಡ್ ಮಾಡಬೇಕಪ್ಪ ಅಂತ ಹೇಳ್ಬಿಟ್ಟು, ಸೊ ನಮ್ಮಲ್ಲಿ ಲಾಂಗ್ ಟರ್ಮ್ ವಿದ್ಯಾರ್ಥಿಗಳಿದ್ದೀರಾ, ಹಾಗೆ ಕ್ರಾಶ್ ಕೋರ್ಸ್ಗೆ ಸೇರಿದಂಥ ವಿದ್ಯಾರ್ಥಿಗಳಿದ್ದೀರಾ, ಆನ್ಲೈನ್ ಬ್ಯಾಚ್ ವಿದ್ಯಾರ್ಥಿಗಳಿದ್ದೀರಾ, ಹಾಗೆ ಹೊರಗಡೆ ಪಬ್ಲಿಕ್ ಯಾರು ನೋಡ್ತಾ ಇದ್ದೀರಾ, ಸೊ ಎಲ್ಲರಿಗೂ ಅನುಗುಣವಾಗಿ ನಾನು ನಿಮಗೆ ಹೌ ಟು ಸ್ಟಡಿ ಅನ್ನೋದನ್ನ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಹೌ ಟು ಸ್ಟಡಿ,
ಸೊ ಹಾಗಾದ್ರೆ ಓದೋದು ಹೇಗೆ ಅಂತ ಹೇಳ್ಬಿಟ್ಟು, ಸೊ ನಿಮಗೆ ಮೊದಲನೇದಾಗಿ ಸಿಲೆಬಸ್ ಬಗ್ಗೆ ಪಕ್ಕಾ ಕ್ಲಾರಿಟಿ ಇರಬೇಕು. ಇದು ನಾನು ನಿಮಗೆ ಹೇಳಿದ್ದೀನಿ, ಅಧಿಕೃತವಾಗಿ ವೆಬ್ಸೈಟ್ನಲ್ಲಿ ಇರೋವಂಥದ್ದು. ಸೊ ಕಂಪ್ಯೂಟರ್ ಅವೇರ್ನೆಸ್ ಇದೆ. ಸೊ ನಾನು ಬೋತ್ MBA ಮತ್ತು MCA ಅವರಿಗೆ ಹೌ ಟು ಸ್ಟಡಿ ಅಂತ ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾನು GK ಬಗ್ಗೆ ಮಾತಾಡ್ಬಿಡ್ತೀನಿ. ಸೊ ಮೊದಲನೇದಾಗಿ GK ಬಗ್ಗೆ ನಾನು ಮಾತಾಡ್ತೀನಿ. ಸುಮಾರು ಜನಕ್ಕೆ GKನೇ ಗೊಂದಲ ಆಗಿರುತ್ತೆ ಅಲ್ವಾ, ಯಾಕಂದ್ರೆ ಕ್ವಾಂಟ್ಸ್, ರೀಸನಿಂಗ್, ಇಂಗ್ಲೀಷ್ ಎಲ್ಲ ನಿಮಗೆ ಕುವೆಂಪು ಯೂನಿವರ್ಸಿಟಿ 6M NEP ಬ್ಯಾಚಲ್ಲಿ ಓದಿದ್ರೆ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಸೊ ಅದ್ರಲ್ಲಿ ನೀವು ಓದಿದ್ರೆ ಕ್ವಾಂಟ್ಸ್, ರೀಸನಿಂಗ್ ಎಲ್ಲ ಒಂದು ಮಟ್ಟಿಗೆ ನೀವು ಮಾಡಿರ್ತೀರ. ಬಟ್ GK ನಿಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಸೊ ಹಾಗಾಗಿ GKಗೋಸ್ಕರ ನಾನು ನಿಮಗೋಸ್ಕರ ಏನು ಮಾಡಿದ್ದೀನಿ ಅಂತಂದ್ರೆ, ಅಥವಾ ನಮ್ಮ ಸಂಸ್ಥೆ ನಿಮಗೆ ಏನು ಮಾಡಿದೆ ಅಂತಂದ್ರೆ, ಸೊ ನೋಡಿ ನಾನು MBA GK ಸಿಲೆಬಸ್ ಅನ್ನ ಬರ್ಕೊಂಡಿದ್ದೀನಿ. ಏನು ಅಧಿಕೃತವಾಗಿ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಅದನ್ನೇ ಅಧಿಕೃತವಾಗಿ ಬರ್ಕೊಂಡಿದ್ದೀನಿ. ಆ 16 ಟಾಪಿಕ್ ಅನ್ನು ಕೂಡ ಬರ್ಕೊಂಡಿದ್ದೀನಿ. ನಂತರದಲ್ಲಿ ನಾನು ನಿಮಗೆ ಏನ್ ಮಾಡಿದೆ ಅಂತಂದ್ರೆ 2021ರಿಂದ 25ರ ತನಕ ಅಂದ್ರೆ ಕಳೆದ 5-6 ವರ್ಷದ ಪೇಪರ್ಗಳನ್ನ ನಾನು ಸ್ಟಡಿ ಮಾಡಿದೆ. ಎಲ್ಲ GK ಕ್ವಶನ್ ಯಾವ ಟಾಪಿಕ್ ವೈಸ್ ಅಂತ ಡಿವೈಡ್ ಮಾಡಿದೆ. ನಿಮಗೆ ತೋರಿಸ್ತೀನಿ ನೋಡಿ. ಸೊ ನಾನು ಇಲ್ಲಿ ಮಾಡಿರುವಂತ ಅನಾಲಿಸಿಸ್ ತೋರಿಸ್ತೀನಿ. ಇದು MBA 2025 ಕ್ವಶನ್ ಪೇಪರ್ ನೋಡಿ. ಇಲ್ಲಿ ವರ್ಡ್ ಬಿನಿತ್ ಹಿಸ್ ಫೀಟ್ ಅನ್ನೋ ಬಯೋಗ್ರಫಿ ಬಗ್ಗೆ ಕೇಳಿದ್ದಾರೆ. ಇದು ಪರ್ಸನಾಲಿಟಿ ಟಾಪಿಕ್ ಬರುತ್ತೆ. ಅಥವಾ ಪ್ರೈಮ್ ಮಿನಿಸ್ಟರ್ ಸ್ಮೈಲಿಂಗ್ ಬುದ್ಧ ಬಗ್ಗೆ ಕಾನ್ಸೆಪ್ಟ್ ಕೇಳಿದ್ದಾರೆ. ಇದು ಹಿಸ್ಟಾರಿಕಲ್ ಇವೆಂಟ್ಸ್ ಅನ್ನೋ ಕೆಟಗರಿಗೆ ಬರುತ್ತೆ. ಹಾಗೆ ಇಲ್ಲಿ ನೋಡಿ ಬಿಸ್ನೆಸ್ ಕಮ್ಯುನಿಕೇಶನ್ ರಿಲೇಟೆಡ್ ಬುಕ್ಸ್ ಮತ್ತೆ ಆಥರ್ಸ್ ಅನ್ನ ಕೇಳಿದ್ದಾರೆ. ಹಾಗೆ ಇನ್ನು ಮುಂದೆ ಹೋದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಇನ್ನು ಮುಂದೆ ಹೋದ್ರೆ ಕಲ್ಚರಲ್, ಇನ್ನು ಮುಂದೆ ಹೋದ್ರೆ ಸ್ಪೋರ್ಟ್ಸ್ ನೋಡಿ ಹೆಡ್ ಕ್ವಾರ್ಟರ್ಸ್ ಆಫ್ ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಇದೊಂದು ಸ್ಪೋರ್ಟ್ಸ್ GK ಆಗಿರುತ್ತೆ. ಸೊ ಈ ರೀತಿ ನಾನು ನಿಮಗೆ ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ 2025ರ ಅಷ್ಟು GK ಕ್ವಶನ್ಸ್ ಅನ್ನ, MBA ಕ್ವಶನ್ ಪೇಪರ್ನ ಅಷ್ಟು GK ಕ್ವಶನ್ಸ್ ನ ಈ ರೀತಿ ಕೆಟಗರಿ ವೈಸ್ ಡಿವೈಡ್ ಮಾಡಿದ್ದೀನಿ. ಸೊ ಇದು ಬರೀ 2025 ಕ್ವಶನ್ ಪೇಪರಿಗೆ ಮಾಡಿಲ್ಲ. ಸೊ ನಾನು ನಿಮಗೆ ಇದನ್ನ ಒಟ್ಟಾರೆ 2025, 2024, 2023, 2022, 2021 ಒಟ್ಟಾರೆ 5 ಇಯರ್ಸ್ ನಿಮಗೆ ಕಂಪ್ಲೀಟ್ ಅನಾಲಿಸಿಸ್ ಅನ್ನ ಮಾಡಿ ನೋಡಿ ಎಷ್ಟು ಟೋಟಲ್ ಕ್ವಶನ್ಸ್ ಇದೆ, ಯಾವ ಟಾಪಿಕ್ ಮೇಲೆ ಹೆಚ್ಚು ಕ್ವಶನ್ಸ್ ಅನ್ನ ಕೇಳ್ತಿದ್ದಾರೆ ಅನ್ನೋ ಟ್ರೆಂಡ್ ಅನಾಲಿಸಿಸ್ ಅನ್ನ ಮಾಡಿದ್ದೀನಿ. ಮತ್ತೆ ಯೂಸಿಂಗ್ AI ಹಾಗೆ ವಿವಿಧ ರಿಸೋರ್ಸಸ್ ಜೊತೆಗೆ ಕ್ವಶನ್ ಪೇಪರ್ನ ಅನಾಲಿಸಿಸ್ ಅನ್ನ ಮಾಡಿ ನಾನು ನಿಮಗೆ PGCET 2024ರ MBA GK ಬುಕ್ ಅನ್ನ ತಯಾರು ಮಾಡಿದ್ದೀನಿ. ಸೊ ತುಂಬಾ ಕಾಂಪ್ರಹೆನ್ಸಿವ್ ಆಗಿ ಮಾಡಿದೀವಿ. ಅಚೀವರ್ ಸಂಸ್ಥೆಯಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಅಂದ್ರೆ ರೀಸೆಂಟ್ 1 ಇಯರ್ ಕರೆಂಟ್ ಅಫೇರ್ಸ್ ಅನ್ನ ಇನ್ಕ್ಲೂಡ್ ಮಾಡಿ, ಸೊ ಕೇವಲ ನಿಮಗೆ ಓದಬಹುದಾದಂತಹ, ಈಗ ನಿಮಗೆ 400 ಪೇಜ್ ಕೊಟ್ರೆ 600 ಪೇಜ್ ಕೊಟ್ರೆ ಇದನ್ನ ಓದಿ ಸಾಕು ಇದರಿಂದ ಬರುತ್ತೆ ಅಂತ ಹೇಳ್ಬೋದು. ಬಟ್ ನಾವು ಹಾಗೆ ಮಾಡಿಲ್ಲ. ಕಾಂಪ್ರಹೆನ್ಸಿವ್ ಆಗಿ GK ಬುಕ್ ಅನ್ನ ಮಾಡಿಬಿಟ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಟ್ರೆಂಡ್ ಹಾಗೆ ಕರೆಂಟ್ ಅಫೇರ್ಸ್ ಜೊತೆಗೆ ಯಾವ್ದು ಮ್ಯಾಕ್ಸಿಮಮ್ ಕೇಳ್ತಾ ಇದ್ದಾರೆ ಅನ್ನೋದ್ರ ಬೇಸಿಸ್ ಮೇಲೆ ಒಂದು 65 ಪೇಜಸ್ MBA ಅವರಿಗೆ ಹಾಗೆ MCA ಅವರಿಗೆ 42 ಪೇಜಸ್ ಒಂದು GK ಮೆಟೀರಿಯಲ್ ಅನ್ನ ಸಂಸ್ಥೆ ವತಿಯಿಂದ ತಯಾರು ಮಾಡಿದೀವಿ. ಸೊ ಈ ಬುಕ್ ಹೇಗಿದೆ ಮತ್ತೆ ಹೇಗೆ ಓದಬೇಕು ಅಂತ. ಸೊ ಮೊದಲನೇದಾಗಿ ನಾವು ಬುಕ್ ನ ಸ್ಟಾರ್ಟಿಂಗ್ ನಲ್ಲಿ ಏನ್ ಕೊಟ್ಟಿದ್ದೀವಿ ಅಂದ್ರೆ ಪ್ರಯಾರಿಟಿ ಕೊಟ್ಟಿದ್ದೀವಿ. ಪ್ರಯಾರಿಟಿ ಏನು ಅಂತಂದ್ರೆ ಕಳೆದ 5 ವರ್ಷ ಸಾಲಿನಲ್ಲಿ ಯಾವ್ಯಾವ ಟಾಪಿಕ್ಗೆ ಎಷ್ಟೆಷ್ಟು ಕ್ವಶನ್ಸ್ ಆಗಿದೆ ಅನ್ನೋದನ್ನ ನಮಗೆ ಗೊತ್ತಿದ್ರೆ, ಸೊ ಈ ವರ್ಷ ಅಟ್ಲೀಸ್ಟ್ ಎಷ್ಟು ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನ ನಾವು ಇದರಿಂದ ತಿಳ್ಕೋಬಹುದು. ಉದಾಹರಣೆಗೆ ಇಂಡಿಯನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನ್ನೋ ಒಂದು ಟಾಪಿಕ್ 2021 ಅಲ್ಲಿ 6 ಕ್ವಶನ್ಸ್ ಆಗಿತ್ತು, 22 ಅಲ್ಲಿ 5 ಕ್ವಶನ್ಸ್, 23 ಅಲ್ಲಿ 3 ಕ್ವಶನ್ಸ್, 2025 ಅಲ್ಲಿ 2 ಕ್ವಶನ್ಸ್. ಸೊ ಇದರ ಅಂದಾಜ್ ಮೇಲೆ ಲಾಸ್ಟ್ 5 ಇಯರ್ಸ್ ಅಲ್ಲಿ 17 ಕ್ವಶನ್ಸ್ ಆಗಿದೆ. ಅಂದ್ರೆ ಅರೌಂಡ್ 3.5 ಕ್ವಶನ್ಸ್ ಪರ್ ಇಯರ್ ಆವರೇಜ್ ಅಷ್ಟು ಕ್ವಶನ್ ಆಗ್ತಿದೆ. ಅಂದ್ರೆ ಬೇಸಿಕಲಿ 1 ರಿಂದ 3 ಕ್ವಶನ್ ತನಕ ನೀವು ಈ ಟಾಪಿಕ್ ಮೇಲೆ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಅದರ ಸಂಬಂಧಿತ ನೋಟ್ಸ್ ಅನ್ನ ಪ್ರೀವಿಯಸ್ ಇಯರ್ ಬೇಸ್ಡ್ ಮೇಲೆ ಕಾಂಪ್ರಹೆನ್ಸಿವ್ ಆಗಿ ಒಂದು 18 ಪೇಜಸ್ ಅಷ್ಟು ನೋಟ್ಸ್ ಅನ್ನ ನಾವು ರೆಡಿ ಮಾಡಿದೀವಿ. ಈ ತರ ನಾಟ್ ಓನ್ಲಿ ಫಾರ್ ದಿಸ್ ಟಾಪಿಕ್, ಎಲ್ಲ ಟಾಪಿಕ್ ಅನ್ನು ಎಲ್ಲ 16 ಟಾಪಿಕ್ಸ್ ಅನ್ನ ಮಾಡಿದೀವಿ. ಜೊತೆಗೆ ಓಲ್ಡ್ ಕ್ವಶನ್ಸ್ ಪೇಪರ್ಸ್ ಕೂಡ ಮೆಟೀರಿಯಲ್ ನಲ್ಲಿ ಅಟ್ಯಾಚ್ ಮಾಡಿದೀವಿ. ಅದನ್ನೆಲ್ಲ ಸೇರಿಸಿ 65 ಪೇಜಸ್ ಕಾಂಪ್ರಹೆನ್ಸಿವ್ ಪೇಜಸ್ ಮಾಡಿದೀವಿ. ಸೊ ಹಾಗಾದ್ರೆ ಇದನ್ನ ಹೇಗೆ ಸ್ಟಡಿ ಮಾಡೋದು ಸರ್ ಅಂತಂದ್ರೆ, ಸೊ ನಾನು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಸ್ನೇಹಿತರೆ, ಮೆಟೀರಿಯಲ್ಸ್ ನ ಹೇಗೆ ಮಾಡಿದೀವಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಅವಾರ್ಡ್ಸ್ ಅನ್ನೋ ಒಂದು ಕೆಟಗರಿ ನೋಡಿದೀನಿ. ಸಾಮಾನ್ಯವಾಗಿ ಕರೆಂಟ್ ಅಫೇರ್ಸ್ ಆಧಾರಿತ ಆಗಿರುತ್ತೆ. ಸೊ ನಾವೇನ್ ಮಾಡಿದೀವಿ, ಇದು ಟೈರ್ ಎಷ್ಟು ಇಂಪಾರ್ಟೆಂಟ್ ಅಂತ ಕೊಟ್ಟಿದೀವಿ. ಎಷ್ಟು ಕ್ವಶನ್ ಆಗಿದೆ 5 ಇಯರ್ಸ್ ಒಳಗಡೆ ಅಂದ್ರೆ 8 ಕ್ವಶನ್ಸ್ ಆಗಿದೆ. ಸೊ ಆವರೇಜ್ 1 to 2 ಕ್ವಶನ್ಸ್ ಅವಾರ್ಡ್ಸ್ ಮೇಲೆ ಕೇಳ್ತಾರೆ. ಸೊ ನೀವು ಅವಾರ್ಡ್ಸ್ ನೋಡ್ಕೊಂಡು ಹೋಗ್ಲೇಬೇಕು. ಸೊ ಅದಾದ್ಮೇಲೆ ನಾವು ಪ್ರತಿಯೊಂದು ಅವಾರ್ಡ್ಸ್ ಬಗ್ಗೆ ಮಾಹಿತಿ ಕೊಟ್ಟಿದೀವಿ. ಸೊ ಭಾರತ ರತ್ನ ಅವಾರ್ಡ್ ಬಗ್ಗೆ ಕೊಟ್ಟಿದೀವಿ, ಯಾರು ಫಸ್ಟ್ ಬಂತು, ಎಷ್ಟು ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಇದೆ, ಈ ತರ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದೀವಿ. ಜೊತೆಗೆ ಇಲ್ಲಿ ನೋಟ್ ಅಂತ ಕಾಣ್ತಾ ಇದೆ ಅಲ್ವಾ. ಸೊ ಈ ನೋಟ್ ಅಲ್ಲಿ ಅದು 2022 ಅಲ್ಲಿ ಕ್ವಶನ್ ನ ಕೇಳಿದ್ದಾರೆ ಈ ಕಾನ್ಸೆಪ್ಟ್ ಮೇಲೆ ಅನ್ನೋದನ್ನ ಅದು ಮೆನ್ಷನ್ ಮಾಡಿ ತೋರಿಸ್ತಾ ಇದೀವಿ. ಸೊ ಈ ರೀತಿ ನೀವು ಓದ್ಬೇಕಾದ್ರೆ ನಿಮಗೆ ಏನ್ ಸಿಗ್ತಾ ಇದೆ, ಸೊ ಒಂದು ಅಶ್ಯೂರೆನ್ಸ್ ಸಿಗ್ತಾ ಇದೆ. ಓಕೆ, ಇದು ಪ್ರೀವಿಯಸ್ ಇಯರ್ ಆಗಿತ್ತು. ಸೊ ಅದರ ಸಂಬಂಧಿತ ಹೆಚ್ಚುವರಿ ಪಾಯಿಂಟ್ಸ್ ಅನ್ನ ಕೂಡ ಕೊಟ್ಟಿದ್ದೀವಿ. ಸೊ ಹೀಗೆ ಪ್ರತಿಯೊಂದು ಕಾನ್ಸೆಪ್ಟ್, ಪ್ರತಿಯೊಂದು ಚಾಪ್ಟರ್,
ಪ್ರತಿಯೊಂದು ಸೆಕ್ಷನ್, ಪ್ರತಿಯೊಂದು ಸಬ್ಜೆಕ್ಟ್ ಅನ್ನು ನಾವು ಕವರೇಜ್ ಕೊಟ್ಟಿರೋಂಥದ್ದು. ಸೊ ಈ ರೀತಿ ಎಂಟೈರ್ GK ಸಿಲೆಬಸ್ ಅನ್ನ ನಾವು ಕವರ್ ಮಾಡಿದೀವಿ, ಎಲ್ಲದನ್ನ ಮಾಡಿದೀವಿ. ಗ್ಲೋಬಲ್ ಎನ್ವಿರಾನ್ಮೆಂಟ್ ಮತ್ತೆ ಜೊತೆಗೆ ನೀವು ನೋಡಿ ಕರೆಂಟ್ ಅಫೇರ್ಸ್ ಅನ್ನ ಇನ್ಕ್ಲೂಡ್ ಮಾಡಿದೀವಿ. ಅಂತ ಏನಂತಂದ್ರೆ ಲಾಸ್ಟ್ 1 year ಕರೆಂಟ್ ಇವೆಂಟ್ಸ್ ಅನ್ನ ಇನ್ಕ್ಲೂಡ್ ಮಾಡಿದೀವಿ. ಸೊ ಮುಂದಿನ ದಿನಗಳಲ್ಲಿ ಸಮಯಾವಕಾಶ ಸಿಕ್ಕರೆ ಈ GK ಬುಕ್ ಅನ್ನ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡೋದ್ರ ಜೊತೆಗೆ ನಾನು ನಿಮಗೆ ಕರೆಂಟ್ ಇವೆಂಟ್ಸ್ ಅನ್ನ ಕೂಡ ಒಂದು ಕ್ಲಾಸ್ ಅನ್ನ ಮಾಡಿ, ಲೈವ್ ಕ್ಲಾಸ್ ಅನ್ನ ಮಾಡಿ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ, ಸೊ ಈ ರೀತಿ ನೀವು GK ನ ಒಂದೊಂದಾಗಿ ಸ್ಟಡಿ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಇದಕ್ಕೆ ಜಾಸ್ತಿ ಸಮಯ ಹಿಡಿಯಲ್ಲ, ಇದಕ್ಕೆ ನಾವು ಪರಿಶ್ರಮ ಹಾಕಿದೀವಿ, ನಿಮಗೆ ಸುಲಭ ಮಾಡ್ಕೊಡ್ತಾ ಇದೀವಿ. ಸೊ ನೀವೇ ಜಸ್ಟ್ ಇದನ್ನ ಸ್ಟಡಿ ಮಾಡ್ಬೇಕಷ್ಟೇ. ಸೊ ಎಕ್ಸಾಮ್ ಹಿಂದಿನ ದಿನ 65 ಪೇಜಸ್ ಇದೆ. ಸೊ ಅದನ್ನ ಒಂದು ಬ್ರೀಫ್ ಆಗಿ ರಿವೈಸನ್ ಮಾಡ್ಕೊಂಡು ಹೋದ್ರೆ GK ನೀವು ಕಾನ್ಫಿಡೆಂಟ್ ಆಗಿ ಅಟೆಂಡ್ ಮಾಡಬಹುದು. ಸರ್ ಇದು ಬರೀ MBA ಅವರಿಗೆ ಮಾಡಿದೀರಾ, MC ಅವರಿಗೆ ಇಲ್ವಾ ಅಂತಂದ್ರೆ MC ಅವರಿಗೆ ಕೂಡ ಇದೇ ರೀತಿಯಾದಂತಹ ಒಂದು ಮೆಟೀರಿಯಲ್ ಅನ್ನ ಮಾಡಿದೀವಿ. MC ಅವರಿಗೆ ಕಂಪ್ಯಾರಿಟಿವ್ಲಿ MBAಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಟಾಪಿಕ್ಸ್ ಕಮ್ಮಿ ಇದೆ. ನೀವು ನೋಡ್ಬೋದು, ಅವೇರ್ನೆಸ್ ಅಬೌಟ್ ಬಿಸ್ನೆಸ್, ಫೈನಾನ್ಸ್, ಇಂಡಸ್ಟ್ರಿ, ಟ್ರಾನ್ಸ್ಪೋರ್ಟೇಷನ್, ಸೈಂಟಿಫಿಕ್ ಇನ್ವೆನ್ಷನ್, ಹೆಲ್ತ್ ಕೇರ್ ಅಂಡ್ ಕಲ್ಚರಲ್ ಡೈಮೆನ್ಷನ್ಸ್, ಹಾಗೆ ಒಂದು ರಿವಿಷನ್ ಕಾನ್ಸೆಪ್ಟ್ಸ್ ಅನ್ನು ಕೂಡ ಕೊಟ್ಟಿದ್ದೀವಿ ಬಿಸ್ನೆಸ್ ಕಮ್ಯುನಿಕೇಶನ್ ರೀತಿ. ಇದರಲ್ಲೂ ಕೂಡ ಪ್ರೀವಿಯಸ್ ಇಯರ್ ಅನಾಲಿಸಿಸ್ ಮಾಡಿದ್ದೀವಿ, ಹಾಗೆ ಪೇಜ್ ನಂಬರ್ಸ್ ಅನ್ನ ಕೂಡ ಕೊಟ್ಟಿದ್ದೀವಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ ಇದನ್ನ ನೀವು ಓದ್ಕೋತಾ ಹೋಗ್ಬೇಕು. ಒಂದೊಂದಾಗೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಟೂಲ್ಸ್ ಹಿಡಿದು ಏನಿದೆ, ನಾವು ಏನು ನೋಟ್ಸ್ ಕೊಟ್ಟಿದ್ದೀವಿ, ಸೊ ಅದನ್ನ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ಕಾನ್ಸೆಪ್ಟ್ ಟೆಸ್ಟ್ ಅನ್ನ ಕೂಡ ರೆಡಿ ಮಾಡ್ತೇವೆ. ಪ್ಲಸ್ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೂಡ ಅದರಲ್ಲಿ ಅಟ್ಯಾಚ್ಡ್ ಇದೆ. ಸೊ ಈ ರೀತಿ ನೀವು ಆ ಮೆಟೀರಿಯಲ್ಸ್ ಅನ್ನ ಟ್ರಸ್ಟ್ ಮಾಡಿ, ಸೊ ನೀವು ಕಾನ್ಫಿಡೆಂಟ್ ಆಗಿ ಇದನ್ನ ಅಟೆಂಡ್ ಮಾಡಿದ್ರೆ ಸೊ ನಿಮಗೆ GK ಅಲ್ಲಿ ಪಕ್ಕಾ ಫ್ರೂಟ್ಸ್ ನಿಮಗೆ ಬೇರಾಗುತ್ತೆ ಅಂತ ಹೇಳ್ತಾ, ಸೊ ಸ್ನೇಹಿತರೆ ಇನ್ 15 days ಅಲ್ಲಿ ನೀವು ಪ್ಲಾನ್ ಮಾಡಿ ಓದಬೇಕಾಗತ್ತೆ. ಸೊ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇದೆ, ರೀಸನಿಂಗ್ ಇದೆ, ಇಂಗ್ಲಿಷ್ ಇದೆ, GK ಇದೆ, ಕಂಪ್ಯೂಟರ್ ಇದೆ. ಸೊ ಕಂಪ್ಯೂಟರ್ ನಂಗನ್ಸಂಗೆ ನೀವು ಕಾನ್ಫಿಡೆಂಟ್ ಆಗಿರ್ತೀರಾ. ಸೊ ಆಲ್ರೆಡಿ ಸ್ಟಡಿ ಮೆಟೀರಿಯಲ್ ಕೊಟ್ಟಿದ್ದೀವಿ, ಕ್ಲಾಸಸ್ ಮಾಡಿದ್ದೇವೆ. ಸೊ ಯಾರು ನಿಮಗೆ ಆನ್ಲೈನಲ್ಲಿ ನೋಡ್ಕೊಂಡಿಲ್ಲ, ಆನ್ಲೈನಲ್ಲಿ ಚೆಕ್ ಮಾಡಿ ಅಂತ ಹೇಳ್ತಾ, ಸೊ ಹಾಗೇನೆ ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡಿದ್ದೀವಿ. ಸೊ ಈಗ GK ಮತ್ತೆ ಇಂಗ್ಲಿಷ್ಗೆ ಹೆಚ್ಚುವರಿ ಫೋಕಸ್ ಮಾಡಿ. ಸೊ GKನ ಹೇಗೆ ಸ್ಟಡಿ ಮಾಡ್ಬೇಕಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈಗ ಇಂಗ್ಲಿಷ್ ಬಗ್ಗೆ ಬರೋಣ. ಸೊ ಇಂಗ್ಲಿಷ್ ಸ್ನೇಹಿತರೆ ನೋಡಿ, ನಾವು ನಿಮಗೆ ಭಾಗ 1 ಭಾಗ 2 ಅಂತ ಪಾರ್ಟ್ 1 ಪಾರ್ಟ್ 2 ಅಂತ ಬುಕ್ ಅಲ್ಲಿ ಕೊಟ್ಟಿದ್ದೇವೆ. ಸೊ ಪಾರ್ಟ್ 1 ಬಂದ್ಬಿಟ್ಟು ಬೇಸಿಕ್ ಸ್ನೇಹಿತರೆ, ನೌನ್ಸ್ ಆಗಿರ್ಬೋದು, ಪ್ರೊನೌನ್ಸ್, ಅಡ್ಜೆಕ್ಟಿವ್ಸ್, ವರ್ಬ್ಸ್, ಪ್ರಿಪೋಸಿಷನ್, ಕಂಜಕ್ಷನ್, ಮಿಸಲೇನಿಯಸ್, ಟೆನ್ಸು, ಪ್ರೆಸೆಂಟ್, ಪಾಸ್ಟ್, ಫ್ಯೂಚರು, ಅಗ್ರಿಮೆಂಟು, ಪ್ರಿಪೋಸಿಷನ್, ಆರ್ಟಿಕಲ್, ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಸ್ಪೀಚ್, ಮತ್ತೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಸ್ ಇದೆ. ಸೊ ಇವೆಲ್ಲ ಸೇರಿ ಪಾರ್ಟ್ 1 ಅಂತಂದ್ರೆ ಇದರಿಂದ 2 ರಿಂದ 3 ಮಾರ್ಕ್ಸ್ ಬರ್ಬೋದು. ಬಿಟ್ರೆ ನೀವು ಎಕ್ಸಾಮ್ ಹಿಂದಿನ ದಿನ ನಿಮಗೆ ಒತ್ತಡ ಇದ್ದು ಇದನ್ನ ಓದ್ಲಕ್ ಆಗ್ತಿಲ್ಲ ಸರ್, ಇದು ತುಂಬಾ ಇದೆ ಸರ್ ಅಂತ ಅಂದವ್ರಿಗೆ ಒಂದು ಶಾರ್ಟ್ ಕಟ್ ಏನಂದ್ರೆ, ನೀವು ಈ ಪಾರ್ಟ್ 2 ಅಂತ ಏನಿದೆ ನಾವು ಕೊಟ್ಟಿದ್ದೀವಲ್ವಾ, ಇದನ್ನ 20 ಮಾರ್ಕ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 15 to 18 ಮಾರ್ಕ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಡಿಯಮ್ಸ್ ಅಂಡ್ ಫ್ರೇಸಸ್, ಸೊ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಮತ್ತೆ ಅನಾಲಜಿಯನ್ನ ಪ್ರಾಕ್ಟೀಸ್ ಮಾಡುವಂಥದ್ದು, ಬುಕ್ಸ್ ಅಂಡ್ ಆಥರ್ಸ್ ನ ಪ್ರಾಕ್ಟೀಸ್ ಮಾಡಿ. ನಾವು ಹೆಚ್ಚುವರಿ ಬುಕ್ಸ್ ಅಂಡ್ ಆಥರ್ಸ್ ಕೊಟ್ಟಿದ್ದೀವಿ, ಕರೆಂಟ್ ಇವೆಂಟ್ಸ್ ನ ಲಿಂಕ್ ಮಾಡಿಕೊಟ್ಟಿದ್ದೀವಿ, ಇತ್ತೀಚೆಗೆ ಸುದ್ದಿರೋ ಬುಕ್ಸ್ ಅನ್ನ ಕೂಡ ಕೊಟ್ಟಿದ್ದೀವಿ. ಹಾಗೆ ಪ್ಯಾಸೇಜಸ್, ನೀವು ಪ್ಯಾಸೇಜ್ ಅನ್ನ ಕಲ್ತ್ರೆ 3 to 5 ಮಾರ್ಕ್ಸ್ ಈಸಿಲಿ ಸ್ಕೋರ್ ಮಾಡ್ಬೋದು. ಸೊ ಒಂದು ಪ್ಯಾಸೇಜ್ ಅನ್ನ ನೀವು ನೋಡ್ಕೊಳ್ಳಿ, ಅದ್ರ ಮೇಲೆ 4-5 ಕ್ವಶನ್ಸ್ ಅನ್ನ ಕೊಟ್ಟಿದ್ದೀವಿ. ನಾನು ನಮ್ಮ ಮೆಟೀರಿಯಲ್ ಯಾವ ತರ ಇದೆ ಅಂತ ತೋರಿಸ್ತೀನಿ. ಹಾಗೆ ಜಂಬಲ್ಡ್ ಸೆಂಟೆನ್ಸ್, ವೊಕ್ಯಾಬುಲರಿ, ಸೆಂಟೆನ್ಸ್ ಕರೆಕ್ಷನ್, ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್. ಸೊ ಈ ರೀತಿ ನಾವು ಇಂಗ್ಲಿಷ್ ಮೆಟೀರಿಯಲ್ ಕೂಡ ರೆಡಿ ಮಾಡಿದ್ದೀವಿ. ಸೊ ಯಾರಿಗೆ ಸಮಯ ಇದೆ, ಡಿಗ್ರಿ ಎಕ್ಸಾಮ್ನಕ್ಕಿಂತ ಇದನ್ನ ಫೋಕಸ್ ಮಾಡ್ತೀವಿ ಅಂತ ಅನ್ನೋರಿಗೆ ಪಾರ್ಟ್ 1 ಅಂಡ್ ಪಾರ್ಟ್ 2 ಎರಡನ್ನು ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ಕೊಂಡು ಹೋಗಿ. ಸೊ ಯಾರಿಗೆ ಸಮಯ ಕಡಿಮೆ ಇದೆ, ಸೊ ಅವರು ಪಾರ್ಟ್ 2 ಅನ್ನ ಹೆಚ್ಚುವರಿ ಫೋಕಸ್ ಮಾಡ್ಕೊಂಡು ಹೋಗಿ. ಸೊ ನಿಮಗೆ ಈಸಿಲಿ ಇಂಗ್ಲಿಷ್ ನಲ್ಲಿ ಸ್ಕೋರ್ ಆಗತ್ತೆ. ಸೊ ಯಾವ ತರ ಇದೆ ಸರ್, ಆ ತರ ಯಾವ ತರ ಮಾಡಿದೀವಿ ಅಂತ ಅಂದ್ರೆ ನಾನು ನಿಮಗೆ ಒಂದು ತೋರಿಸ್ತೀನಿ ನೋಡಿ. ಇದು ಪ್ಯಾಸೇಜ್ ಆಗಿರುತ್ತೆ ಸ್ನೇಹಿತರೆ, ಒಂದು ಪ್ಯಾಸೇಜ್ ಕೊಟ್ಟಿದ್ದೀವಿ. ಆ ಪ್ಯಾಸೇಜ್ ಅನ್ನ ಸ್ಟಡಿ ಮಾಡಿ ಅದರ ಸಂಬಂಧಿತ ಒಂದು 5 ಕ್ವಶನ್ಸ್ ಅನ್ನ ಕೊಟ್ಟಿದ್ದೇವೆ. ಸೊ ಈ ರೀತಿ ನಾವು ಕೊಟ್ಟಿರೋ ಪ್ಯಾಸೇಜಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಿ, ಹಿಂದೆ ಕೊಟ್ಟಿರುವಂತ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಪ್ಯಾಸೇಜ್ ನಲ್ಲಿ ನೀವು ಕಾನ್ಫಿಡೆಂಟ್ ಆಗಿರ್ತೀರಾ. ಸೊ ಈ ರೀತಿ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್, ಇಡಿಯಮ್ಸ್ ಅಂಡ್ ಫ್ರೇಸಸ್, ಹಾಗೆ ಉಳಿದಂತಹ ಟಾಪಿಕ್ಸ್ ಅನ್ನು ನಾನೇನು ಪಾರ್ಟ್ 2 ಅಂತ ತೋರಿಸ್ತೆ ಅದನ್ನ ನೀವು ಸ್ಟಡಿ ಮಾಡ್ಕೊಂಡು ಹೋದ್ರೆ ಇಂಗ್ಲಿಷ್ ಅಲ್ಲಿ ಕೂಡ ನೀವು ಕಾನ್ಫಿಡೆಂಟ್ ಆಗಿರ್ತೀರಾ. ಸೊ ಇಂಗ್ಲಿಷ್ ಅಂಡ್ GK ನೀವು ಎರಡು ಕಾನ್ಫಿಡೆಂಟ್ ಆಗಿ ಪ್ರಿಪೇರ್ ಆದ್ರೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತೆ ರೀಸನಿಂಗ್ ಅನ್ನ ಹೇಗಿದ್ರು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ. ಸೊ ಜೊತೆಗೆ ನಾನು ಹೇಳ್ಕೊಟ್ಟಿದ್ದಂತಹ ಕಂಪ್ಯೂಟರ್ ಅನ್ನ ನೀವು ಸ್ಟಡಿ ಮಾಡ್ಕೊಂಡು ಹೋಗಿ, ನಮ್ಮ ಮೆಟೀರಿಯಲ್ಸ್ ಅನ್ನು ನೀವು ಟ್ರಸ್ಟ್ ಮಾಡಿ ಓದ್ಕೊಂಡು ಹೋದ್ರೆ PGCET ಅನ್ನ ಚೆನ್ನಾಗಿ ಮಾಡ್ಬೋದು. ಇನ್ನು MCA ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಮ್ಯಾಥಮೆಟಿಕ್ಸ್ ಇರುತ್ತೆ. ಸೊ ಆ ಮ್ಯಾಥಮೆಟಿಕ್ಸ್ ಸಿಲೆಬಸ್ ನಿಮಗೆ ಗೊತ್ತು, ಕ್ಲಾಸಸ್ ಅನ್ನ ಕೇಳಿದ್ದೀರಾ. ಸೊ ನೀವು ಇನ್ನೂ ಹೆಚ್ಚುವರಿ ಪ್ರಾಕ್ಟೀಸ್ ಅನ್ನ ಮಾಡಬೇಕಾಗತ್ತೆ. ಸೊ ಮ್ಯಾಥ್ಸ್, ಕ್ವಾಂಟ್ಸ್, ಇಂಗ್ಲಿಷ್, ರೀಸನಿಂಗ್, GK ಹಾಗೆ ಕಂಪ್ಯೂಟರ್. MCA ಅವರಿಗೆ ಮ್ಯಾಥ್ಸ್ ಹೊರತುಪಡಿಸಿ ಕ್ವಾಂಟ್ಸ್, ರೀಸನಿಂಗ್, ಇಂಗ್ಲಿಷ್, GK, ಕಂಪ್ಯೂಟರ್ ಹಾಗೆ
ಕ್ವಾಂಟ್ಸ್, ರೀಸನಿಂಗ್, ಇಂಗ್ಲಿಷ್, GK, ಕಂಪ್ಯೂಟರ್, MBA ಅವರಿಗೆ. ಸೊ ಈ ರೀತಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸೊ ಈಗ ನಿಮಗೆ ಹೌ ಟು ಸ್ಟಡಿ ಅಂತ ಹೇಳ್ಕೊಟ್ಟಿದ್ದೀನಿ. GK ಮತ್ತು ಇಂಗ್ಲೀಷನ್ನು ಸೊ ನಮ್ಮ ಮೆಟೀರಿಯಲ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ನಮ್ಮ ಆಫೀಸ್ನಲ್ಲಿ ಲಭ್ಯ ಇದೆ. ಸೊ ಇದನ್ನು ನೋಡ್ತಿರೋಂತಹ ನಮ್ಮ ಆನ್ಲೈನ್ ಬ್ಯಾಚ್ ವಿದ್ಯಾರ್ಥಿಗಳಾಗಿರ್ಬೋದು, ಸೊ ಆಫ್ಲೈನ್ ಬ್ಯಾಚ್ ವಿದ್ಯಾರ್ಥಿಗಳಾಗಿರ್ಬೋದು, ಲಾಂಗ್ ಟರ್ಮ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಕ್ರಾಶ್ ಕೋರ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಲಭ್ಯ ಇದೆ. ಹಾಗೆ ಯಾರು ಪಬ್ಲಿಕ್ ನೋಡ್ತಾ ಇದ್ದೀರಾ, ನಿಮಗೂ ಕೂಡ ಈ ಥರ ಮೆಟೀರಿಯಲ್ಸ್ ಬೇಕಿದ್ರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಸ್ನೇಹಿತರೆ ನೋಡಿ, ಎಕ್ಸಾಮ್ಗೆ ಅಂತಂದರೆ ನೀವು ಫಸ್ಟ್ ಏನು ಮಾಡಬೇಕಂದ್ರೆ ಪ್ರೀವಿಯಸ್ ಇಯರ್ ಅನಾಲಿಸಿಸ್ ಮಾಡ್ಕೊಂಡು ಹೋಗಿ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಪರ್ಟಿಕ್ಯುಲರ್ ಕಾನ್ಸೆಪ್ಟನ್ನು ಪ್ರಿಪೇರ್ ಆಗ್ಬೋದು. ಇದನ್ನು ಸ್ಮಾರ್ಟ್ ಸ್ಟಡಿ ಅಂತ ಹೇಳ್ಬೋದು. ಸೊ ಆ ಥರ ಸ್ಮಾರ್ಟ್ ಸ್ಟಡಿಯನ್ನು ಮಾಡಲಿಕ್ಕೆ ನಿಮಗೆ ಸಮಯ ಇರಲ್ಲ. ಸೊ ಹಾಗಾಗಿ ಆ ಒಂದು ಕೆಲಸವನ್ನು ನಮ್ಮ ಸಂಸ್ಥೆ ಮಾಡಿದೆ. ಸೊ ನೀವು ಮಾನದಂಡವಾಗಿ ಇಟ್ಕೊಂಡ್ಬಿಟ್ಟು ಸೊ ನೀವು ಸ್ವಲ್ಪ ಇನ್ನೂ ಹೆಚ್ಚುವರಿ ಫೋಕಸ್ ಮಾಡಿ ಪ್ರಿಪರೇಷನ್ ಮಾಡಿದ್ರೆ ನಿಜವಾಗ್ಲೂ ರಿಸಲ್ಟ್ ಬರುತ್ತೆ. ಸೊ ಈ ಸರಿ ಒಳ್ಳೆ ರಿಸಲ್ಟ್ಸನ್ನು ಎಕ್ಸ್ಪೆಕ್ಟ್ ಮಾಡೋಣ. ಸೊ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಕರೆಂಟ್ ಇವೆಂಟ್ಸನ್ನು ಕೂಡ ಇನ್ನೊಮ್ಮೆ ಕವರ್ ಮಾಡಿ ಕೊಡ್ತೀನಿ, ಕಂಪ್ಯೂಟರ್ ರಿವಿಷನ್ ಕ್ಲಾಸಸ್ ಮಾಡ್ಕೊಡ್ತೀನಿ. ಸೊ ನೀವು ವರಿ ಮಾಡಬೇಡಿ. ಏನಂತಂದ್ರೆ ಕಾನ್ಫಿಡೆಂಟ್ ಆಗಿರಬೇಕು. ಸೊ ಏನು 15 ಡೇಸ್ ಇದೆ, ಕರೆಕ್ಟಾಗಿ ಪ್ಲಾನ್ ಮಾಡಿ. ಸ್ವಲ್ಪ IPL ಮ್ಯಾಚಸ್ ಆಗಿರ್ಬೋದು ಅಥವಾ ಬೇರೆ ಏನು ಡಿಸ್ಟ್ರಾಕ್ಷನ್ಸ್ ಇದೆ ನಿಮಗೆ, ಅದನ್ನು ಹೊರತುಪಡಿಸಿ ಸೊ ಸ್ವಲ್ಪ ಫೋಕಸ್ಡ್ ಆಗಿ. ಯಾಕಂದ್ರೆ ಈ 15-20 ಡೇಸ್ ನೀವೇನು ಮಾಡ್ತೀರಾ, PGCET ಎಕ್ಸಾಮಲ್ಲಿ ಏನು ಮಾಡ್ತೀರಾ, ಅದರ ಮೇಲೆ ನಿಮ್ಮ ಮುಂದಿನ ಕಾಲೇಜ್ ಯಾವ್ದು ಹೋಗ್ತೀರಾ, ಸೊ ನಿಮ್ಮ ಲೈಫ್ ಡಿಸಿಷನ್ ಆಗಿರುತ್ತೆ. ಸೊ ಹಾಗಾಗಿ 15-20 ಡೇಸ್ನ ಫೋಕಸ್ ಮಾಡಿ. ಸೊ ನಾನು ಹೇಳ್ಕೊಟ್ಟಂತಹ ಟ್ರಿಪ್ಸ್ ಅಥವಾ ಏನು ಟ್ರಿಕ್ಸ್ ಇತ್ತು, GK ಇಂಗ್ಲೀಷ್ ಓದೋದು ಅಂತ ಯಾವ ರೀತಿ ಪ್ರಯಾರಿಟೈಸ್ ಮಾಡಿ ಓದೋದು ಅಂತ ಹೇಳಿದ್ದೀನಿ. ಸೊ ಆ ಥರದ್ದು ನೋಡಿಕೊಂಡು ಜಸ್ಟ್ ಒಂದು 60 ಪೇಜಸ್ 40 ಪೇಜಸ್ ಮೆಟೀರಿಯಲ್ ಅನ್ನು ಕಾಂಪ್ರೆನ್ಸಿವ್ ಆಗಿ ಪ್ರಿಪೇರ್ ಮಾಡಿದ್ದೀವಿ. ಸೊ ಅದನ್ನ ಪ್ರಿಪರೇಷನ್ ಅನ್ನ ಮಾಡ್ತಾ ಜೊತೆಗೆ ನಾವು ಕೊಡುವಂಥ ಕಾನ್ಸೆಪ್ಟ್ ಟೆಸ್ಟ್. ಹಾಗೆ ನಾನು ನಿಮಗೆ ಒಂದು ವಿಷಯವನ್ನು ಹೇಳಿಲ್ಲ ಸ್ನೇಹಿತರೆ. ಸೊ ನಮ್ಮ ಅಚೀವರ್ ಸಂಸ್ಥೆಯಲ್ಲಿ ಮಾಕ್ ಟೆಸ್ಟ್ ಅನ್ನ ಮಾಡ್ಕೋತಾ ಇದ್ದೀವಿ PGCET, MBA ಅಂಡ್ MCAಗೆ. ಸೊ ನಿಮಗೆ ಸೆಮ್ ಎಕ್ಸಾಮ್ ಶುರು ಆಗೋ ಮುಂಚೆನೆ ಫುಲ್ ಲೆಂತ್ ಮಾಕ್ ಟೆಸ್ಟ್ಗೆ ನೀವು ತಯಾರಾಗಬೇಕು. ಸೊ ನೀವು ಬರೆಯೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ, ಅಥವಾ ನೀವು ಯಾವ ಹಂತದಲ್ಲಿ ಇದ್ದೀರಾ ಪ್ರಿಪರೇಷನ್ ಅಲ್ಲಿ ಅನ್ನೋದು ಗೊತ್ತಾಗುತ್ತೆ. ಸೊ ಮಾಕ್ ಟೆಸ್ಟ್ ಅನ್ನ ಬರಿತಾ ನಿಮಗೆ ಎಕ್ಸಾಮ್ಗೆ ತುಂಬಾ ಸುಲಭ ಆಗುತ್ತೆ. ಸೊ ಮಾಕ್ ಟೆಸ್ಟ್ಗಳಿದೆ, ಇದರಲ್ಲಿ ಒಂದು ರಾಜ್ಯ ಮಟ್ಟದ ಮಾಕ್ ಟೆಸ್ಟ್ ಇರುತ್ತೆ ಅಂತ ಹೇಳ್ತಾ, ಸೊ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ಇನ್ನೂ ಸರ್ ನಮಗೆ ಹೆಂಗೆ ಓದಬೇಕು, ಅಥವಾ GK ಕ್ಲಾಸ್ ಇನ್ನೊಂದು ಮಾಡಿ, ಅಥವಾ ಕರೆಂಟ್ ಇವೆಂಟ್ಸ್ ಬಗ್ಗೆ ಇನ್ನೊಂದ್ಸತಿ ಹೇಳಿ, ಕಂಪ್ಯೂಟರ್ ಬಗ್ಗೆ ಹೇಳಿ ಅಂದರೆ ಹೇಳ್ತೀನಿ ಅಂತ. ಸೊ ಹೆಚ್ಚಿನ ಮಾಹಿತಿಗೆ ಅಚೀವರ್ಸ್ ಕೋಚಿಂಗ್ ಸೆಂಟರ್, ರಾಘವೇಂದ್ರ ಮಠದ ರಸ್ತೆ, ತಿಲಕ್ ನಗರ್, ಮೊದಲನೇ ಕ್ರಾಸ್ನಲ್ಲಿ, ಜಿಲ್ಲಾ ಪಂಚಾಯತ್ ಹತ್ರ, ಶಿವಮೊಗ್ಗದಲ್ಲಿ 11 ವರ್ಷದಿಂದ ಉತ್ತಮ ಫಲಿತಾಂಶ ದಾಖಲಿಸ್ಕೊಂಡು ಬಂದಿದ್ದೀವಿ. ಸೊ ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಸಂಪರ್ಕಿಸಿ ಅಂತ ಹೇಳ್ತಾ, ಸೊ ಎಲ್ಲರೂ ಕೂಡ ಬುಕ್ಸ್, GK ಬುಕ್ಸ್, ಇಂಗ್ಲಿಷ್ ಬುಕ್ಸ್, ಹಾಗೆ PGCET ಇತರೆ ಬುಕ್ಸ್ ಅನ್ನು ಕವರೇಜ್ ಮಾಡ್ಕೊಳ್ಳಿ. ಪ್ರಿಪರೇಷನ್ ಚೆನ್ನಾಗಿ ಮಾಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಹೆದರ್ಕೋಬೇಡಿ, ಕಾನ್ಫಿಡೆಂಟ್ ಆಗಿರಿ, ರಿಸಲ್ಟ್ಸ್ ಚೆನ್ನಾಗಿ ಬಂದೇ ಬರುತ್ತೆ. ಧನ್ಯವಾದಗಳು.